ಅಧಿಕಾರಿ. ನನ್ನ ಹೆಸರು ನಾರಾಯಣಪ್ಪ ಅಂತ. ನಾನೊಬ್ಬ ನಿವೃತ್ತ ರೈಲ್ವೆ ಅಧಿಕಾರಿ ಮತ್ತು ದಲಿತ ಸಮುದಾಯಕ್ಕೆ ಸಂಬಂಧ ಒಂದು ವ್ಯಕ್ತಿಯಾಗಿರ್ತೀನಿ. ಇದು ಬಂದರಳ್ಳಿ, ನಮ್ಮ ತಾತ ಅವರ ಮುತ್ತಾತಂದರು ಕಟ್ಟಿದಂಥ ಊರಿದು. ಈ ಊರನ್ನು ಡೆವಲಪ್ ಮಾಡಬೇಕು ಅಂತ ನನ್ನ ಆಸೆ ಇತ್ತು. ನಮ್ಮ ತಾತ ಅವರ ಹೆಸರು ಉಳಿಸ್ಬೇಕು ಅಂತ. ಹಾಗಾಗಿ ನಾನು ಸುಮಾರು 2015ರಿಂದ ಇಲ್ಲಿಯ ತನಕ ತುಂಬ ಓಡಾಡಿ ಎಲ್ಲ ಕಡೆ ಎಲ್ಲ ಆಫೀಸ್ಗಳಿಗೂ ಎಲ್ಲ ಅಧಿಕಾರಿಗಳಿಗೂ ನಾನು ಮನವಿಗಳನ್ನು ಸಲ್ಲಿಸ್ತಾ ಬಂದಿದ್ದೀನಿ. ಆದರೆ ಯಾವೊಬ್ಬ ಅಧಿಕಾರಿಯೂ ಸ್ಪಂದಿಸದೆ ನಮಗೆ ಈ ಊರು 1 ಎಕರೆ 1.25 ಎಕರೆ ಇದೆ. ಆದರೆ ಸವರ್ಣ ನೀರಿಂದ ತುಂಬ ತೊಂದರೆ ಆಗಿದೆ. ನಮಗೆ ಸೈಟ್ಗಳು ಕೊಡದೆ, ನಮಗೆ ಓಡಾಡೋದಕ್ಕೆ ತೊಂದರೆ ಇಲ್ದಿರನೆ, ಮತ್ತು ಇದು ಹೈಕೋರ್ಟ್ ಮಟ್ಟದ ತನಕ ಹೋಗಿ ನಾವು ಈ ರಸ್ತೆಗಳು ಮತ್ತು ಬೇರೆ ಎಲ್ಲ ಮಾಡಿಸ್ಕೊಂಡಿದ್ದೀವಿ. ಆದರೆ ಇಲ್ಲಿನ PDO ಅವರು ಸವರ್ಣ ನೀರೇ ಅಂತ ಕಾಣುತ್ತೆ. ನಾವು ಏನೇ ಒಂದು ಲೆಟ್ರ್ ಕೊಟ್ಟರು ಅದಕ್ಕೆ ಉತ್ತರ ಕೊಡಲ್ಲ. ನೀವು ಈ ಊರಿನವರಲ್ಲ. ಅಧ್ಯಕ್ಷರು ಮತ್ತು ಅಧ್ಯಕ್ಷರು ನಮ್ಮ ಊರಿನ ಬಂದರಹಳ್ಳಿಯನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ನಮ್ಮ ಹೆಸರನ್ನ ತೆಗೆದುಬಿಟ್ಟಿದ್ದಾರೆ, ನಮ್ಮ ಊರಿನ ಹೆಸರನ್ನು. ಇಂಥ ಒಬ್ಬ ಅಧಿಕಾರಿ ಇವರು. ಇಂಥವ್ರ ಒಂದು ಇದಕ್ಕೆ ನಮ್ಮ ಮಾನ್ಯ ಶಾಸಕರನ್ನು ಸಾಕಷ್ಟು ನಾವು ಮನವಿಗಳನ್ನು ಹೇಳ್ಕೊಂಡ ಮೇಲೆ ಅವರೇ ಖುದ್ದಾಗಿ ಈ ದಿನ ನಿಮ್ಮೂರಿಗೆ ಬರ್ತೀನಿ, ನಿಮ್ಮ ಸಮಸ್ಯೆಗಳನ್ನು ಆಲಿಸಿ ಎಲ್ಲ ಪರಿಹರಿಸ್ತೀನಿ ಅಂತ ಹೇಳ್ಬಿಟ್ಟು ಖುದ್ದಾಗಿ ಎಲ್ಲ ಅಧಿಕಾರಿಗಳ ಜೊತೆಯಲ್ಲೂ ಮತ್ತು ಇಲ್ಲಿಗೆ ಬಂದಿದ್ದಾರೆ. ಬಂದು ಖುದ್ದಾಗಿ ಎಲ್ಲ ಪ್ರತಿಯೊಂದನ್ನು ಪರಿಶೀಲನೆ ಮಾಡಿ ಸುಮಾರು 35ರಿಂದ 40 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಿನ ಸಂಖ್ಯೆ ಇದು ಹಣನ ಬಿಡುಗಡೆ ಮಾಡಿ ತಕ್ಷಣ ಸ್ಥಳದಲ್ಲೇ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟು ಕೆಲಸಗಳು 2 ತಿಂಗಳೊಳಗಡೆ ಮುಗಿಸಬೇಕು ಅಂತ ಹೇಳಿದ್ದಾರೆ. ಮುಖ್ಯವಾಗಿ ಇಲ್ಲಿನ ಒಬ್ಬ ದಲಿತ ವಿರೋಧಿ PDOವನ್ನು ತಕ್ಷಣ ವರ್ಗಾವಣೆ ಮಾಡ್ತೀನಿ, ಅಧಿಕಾರಿಗಳಿಗೆ, ಮೇಲಿನ ಅಧಿಕಾರಿಗಳಿಗೆ ತಿಳಿಸಿ, ನನಗೆ ಜನಗಳು ಮುಖ್ಯ, ಅಧಿಕಾರಿ ಮುಖ್ಯ ಅಲ್ಲ ಅಂತೇಳ್ಬಿಟ್ಟು ಹೇಳಿದ್ದಾರೆ. ಸೊ ಇಷ್ಟು ವರ್ಷಗಳ ನಮ್ಮ ಹೋರಾಟ, ನನ್ನ ಹೋರಾಟ, ನಮ್ಮ ಬಂದರಳ್ಳಿ ಜನಗಳ ಹೋರಾಟ ಇವತ್ತಿಗೆ ಮುಕ್ತಾಯ ಆಯಿತು ಅಂತೇಳ್ಬಿಟ್ಟು ನಾನು ಅಂದ್ಕೊಳ್ತಾ ಇದ್ದೀನಿ. ಮತ್ತು ನಮ್ಮ ಈ ಹೋರಾಟಕ್ಕೆ ನಮ್ಮ ಇವರು ಶಾಸಕರು ತುಂಬ ಸ್ಪಂದಿಸಿದ್ದಾರೆ ಮತ್ತು ಎಲ್ಲ ರೀತಿಯಲ್ಲೂ ಅವ್ರಿಗೆ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಬಟ್ ಇವರು ಒಬ್ಬ ಡಾಕ್ಟರ್ ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ಇದೇ PDO ಅಂಬೇಡ್ಕರ್ ಫೋಟೋಗೆ ಅವಮಾನ ಮಾಡಿದ್ದನ್ನು ನೋಡಿ ತಕ್ಷಣ ಅವರು ಕುಪಿತಗೊಂಡು ಅವರು ತುಂಬ ಕೋಪ ಮಾಡಿಕೊಂಡ್ರು. ಮತ್ತು ಅವರು ಸಂವಿಧಾನದ ಬಗ್ಗೆ ತುಂಬ ಕಾಳಜಿ ವಹಿಸಿ, ಸಂವಿಧಾನದ ಬಗ್ಗೆ ನಾವೆಲ್ಲ ತಿಂತಾ ಇರೋದು ಅದೇ ಆ ಮಹಾನುಭಾವನ ಋಣನ ಅಂತೇಳಿ ಜೈ ಭೀಮ್ ಘೋಷಣೆ ಮಾಡಿ ಹುಡುಗರಿಗೆಲ್ಲನೂ ಸ್ಪೋರ್ಟ್ಸ್ ಇದರಲ್ಲೂ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಪಾಪ ಆಶ್ವಾಸನೆ ಮಾಡಿದ್ದಾರೆ. ಮಕ್ಕಳೆಲ್ಲ ಮಕ್ಕಳಾಗಿ ಬರ್ತಿದ್ದಾರೆ ಅವರು ಈ ದಿನ. ಹಿರಿಯರಲ್ಲಿ ಹಿರಿಯರಾಗಿ ಎಲ್ಲ ಸಜೆಷನ್ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇಂಥ ಶಾಸಕರು ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಈ ಥರ ಊರು ಇದು ಕುಗ್ರಾಮ, ಇದು ಅಂಥೋದಕ್ಕೆ ಬಂದು ಇಲ್ಲಿನ ಅವ್ಯವಸ್ಥೆಗಳನ್ನು ನೋಡಿ ಅವರೇ ಬೇಸರ ಮಾಡ್ಕೊಂಡಿದ್ದಾರೆ. ಆದ್ದರಿಂದ ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ, ಮುಖ್ಯವಾಗಿ ನನ್ನ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸರ್. ಆ ಥರದ್ದು ನಮಗೆ ಡೌಟೇ ಇಲ್ಲ. ಖಂಡಿತವಾಗಲೂ ಅವರು ಪ್ರತಿ ಒಂದು ಊರಿಗೆ ಹೋದಾಗಲೂ ಅಲ್ಲೇ ತಕ್ಷಣ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಇದನ್ನು ಮಾಡ್ತಾರೆ, ಪರಿಹರಿಸ್ತಾರೆ. ಅದೇ ಥರ ಇಲ್ಲೂ ಮಾಡಿದ್ದಾರೆ. ಆಯಿತಾ, ಸುಮ್ಮನೆ ಆಶ್ವಾಸನೆ ಕೊಟ್ಟಿಲ್ಲ. 100 ಅಲ್ಲ 200% ಅವರು ನಮ್ಮ ಇದನ್ನು ನೆರವೇರಿಸ್ತಾರೆ ಅನ್ನೋ ಒಂದು ಆಸೆ ಇದೆ ಸರ್.